ಕಿರ್ಚ್ಕೋತಾ ಇದೀಯಾ? ಏನೇ ಯಾಕೆ ಹೆಂಗ್ ಕಿರ್ಚ್ಕೋತಾ ಇದೀಯಾ? ರೀ ಅಲ್ಲಿ ನಿಮ್ ತಮ್ಮ ಹೋಗಿ ಹೊರ ಉಳ್ತಾವನೆ. ಪ್ರತಿ ಸಲ ಉತ್ತಾಗ್ಲೂ ಬಂದ್ ಒಂದೊಂದ್ ಅಡಿ ಉತ್ಕೋತಾನೆ ಅವನೇ. ಏನ್ ಕೇಳಲ್ವಾ ನೀವು ಅವನ್ನ? ನಮ್ಗೆ ಹಂಗೆ ಉತ್ಕೊಂಡು ಹೋದ್ರೆ ನಮ್ದು ಅರ್ಧ ಹೊಲ ಅವನೇ ಉತ್ಕೋತಾನೆ. ಉತ್ಕೊಳ್ಳಿ ಬುಡೆ, ಒಂಚೂರು ಹೆಚ್ಚು ಕಮ್ಮಿ. ನನ್ನ ತಮ್ಮನೇ ತಾನೆ, ಅವನೇನ್ ಬೇರೆ ಅವನ? ಹಂಗಂತ ಪ್ರತಿ ಸಲನು ಒಂದೊಂದ್ ಅಡಿ ಅಂತ ಬಂದ್ರೆ ಇರ ಬರೋ ಹೊಲ ಎಲ್ಲ ಅವನೇ ಉತ್ಕೋತಾನಲ್ಲ, ನಾವೇನ್ರಿ ಮಾಡೋದವನೇ? ಪರವಾಗಿಲ್ಲ ಬುಡೆ, ಅವ್ನು ನನ್ನ ತಮ್ಮನೇ ತಾನೆ. ಸತ್ತಾಗ ನಾವೇನಾದ್ರೂ ಹೊತ್ಕೊಂಡು ಹೋಗ್ತೀವ ಜಮೀನ ಎದೆ ಮೇಲೆ ಹಾಕೊಂಡು ಹೋಗಕ್ಕೆ? ಯಾಕೆ ಹಿಂಗ್ ಸಾಯ್ತೀಯ? ನಾನಿದ್ನ 3ನೇ ಸಲ ಕೇಳ್ತಾ ಇರೋದು ನಿಮ್ಗೆ, ಹೋಗಿ ಕೇಳಿ ಅಂತ. ನೀವು ಕೇಳಲಿಲ್ಲ ಅಂತಂದ್ರೆ ಈಗ ನಾನೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಹಿಂಗ್ ಜೀರಾ ಬರೋ ಜಮೀನ ನಾನು ಉತ್ಕೊಳಕ್ ಬತ್ತವ್ರೆ ಅಂತ. ಅಂತೂ ನಿನಗೆ ಅಣ್ಣ ತಮ್ಮದಿರು ಜಗಳ ಆಡೋದನ್ನ ನೋಡ್ಕೊಂಡು ಖುಷಿ ಪಡ್ಬೇಕು. ಸಮಾಧಾನ ಇಲ್ಲ ನಾನು ಹೋಗಿ ಜಗಳ ಆಡೋ ತನಕ ಅಲ್ವಾ? ಜಗಳ ಆಡಿ ಅಂತ ಕೇಳ್ತಾ ಇಲ್ಲ ನಾನು. ಕರೆಕ್ಟಾಗಿ ಅವ್ನು ಉತ್ಕೊಳಕ್ ಹೇಳಿ ಅಂತ ಹೇಳ್ತಾ ಇರೋದು. ಬರೀ ನಿಮ್ದೆಲ್ಲ ಇದೇ ಬುದ್ಧಿ ಎಲ್ಲ ಹೆಂಡ್ತಿರ್ದು ಅಣ್ಣ ತಮ್ಮನ ಮುಂದೆ ತಂದಾಕದಂತೆ ಅದು ಇರೋದಕ್ಕೆ ನ್ಯಾಯ ಕೇಳಿದ್ರೆ. ಸರಿ ಬಾ, ಇವತ್ತು ಏನಾದ್ರೂ ಆಗ್ಲಿ, ಇವತ್ತು ನಾನು ಇರ್ಬೇಕಿಲ್ಲ ಅವ್ನು ಇರ್ಬೇಕು. ಡೈಲಿ ಜಗಳ ಆಡಿ ನನಗೆ ತಲೆ ಹುಚ್ಚಿಡ್ಬಿಟ್ಟೆ ನೋಡಿ. ಕಿಳಿ ಹೇಳ್ತೀನಿ ಪ್ರತಿ ಸಾರಿ ಒತ್ತಿಸ್ಕೊಂಡ್ ಉಳ್ತಾನೆ ಇದೆಯಾ ಆ ಕಡೆ? ಕಿಳಿಕೆ ನಿಮ್ಮ ಅಪ್ಪನ ಅದು, ನಿಮ್ಮ ಅಪ್ಪನ ಬೇಡ. ನನ್ಗೆ ಸುಮ್ನೆ ಕೇಳಕ್ ಬೇಡ, ಪ್ರತಿ ಸಲ ಇದ್ದೇ ಮಾಡ್ತಿದ್ಯಾ? ಹೇಳ್ತಿದೀನಿ ಕೇಳೋ. ಪಾತ್ಪಾಯ ಸುಮ್ನೆ ಜಾಗ ಬರ್ಬೇಡ ನೀನು. ಹೇಳ್ತೀನಿ ಕೇಳೋ. ಅನ್ಸ್ಬಿಡ್ತೀನಿ.